ಸೊ ನಮಸ್ಕಾರ. ನಾನು ವಿಜಯವಾಡದಲ್ಲಿರುವಂತಹ ಅಂಬೇಡ್ಕರ್ ಸ್ಟ್ಯಾಚ್ಯೂದಲ್ಲಿ ಬಂದಿದ್ದೀನಿ. ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಅತಿ ಎತ್ತರ ನಮ್ಮ ಇಂಡಿಯಾದಲ್ಲಿ ಅತಿ ಎತ್ತರವಾದ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಇಡೀ ಜಗತ್ತಿನಲ್ಲಿ ಇಷ್ಟೊಂದು ದೊಡ್ಡದಾದ ಸ್ಟ್ಯಾಚ್ಯೂ ಎಲ್ಲೂ ಇಲ್ಲ. ಸೊ ಏನಪ್ಪ ಅಂದರೆ ಇದರ ಒಂದು ಹೈಟ್ ಬಂದುಬಿಟ್ಟು ನಿಮಗೆ 210 ಅಡಿ ಆದರೆ ಬರುತ್ತೆ. ಸೊ ಸುಮಾರು 20 ಎಕರೆ ಜಮೀನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ವೆಚ್ಚ ಬಂದುಬಿಟ್ಟು ಇದಕ್ಕೆ 400 ಕೋಟಿ ಆದರೆ ಇದನ್ನು ಖರ್ಚು ಮಾಡಿದ್ದಾರೆ ಇದನ್ನು ನಿರ್ಮಾಣ ಮಾಡೋಕ್ಕೆ. ಸೊ 2024 ಇದರ ಒಂದು ಓಪನಿಂಗ್ ಆದರೆ ಮಾಡಿದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು. ಸೊ 2024 ಇಲ್ಲಿವರೆಗೆ 7 ವರ್ಷ ಆದ್ರೆ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಆದರೆ ಪೆಂಡಿಂಗ್ ಇದೆ. ಇನ್ನೂ ಸ್ವಲ್ಪ ಆದರೆ ಪೆಂಡಿಂಗ್ ಇದು ರೆಡಿ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನೋಡ್ತಾ ಇದ್ದಾರಲ್ಲ ಫುಲ್ಲು ಎಷ್ಟು ವಿಶಾಲವಾಗಿದೆ ಅಂತ ಪ್ಲೇಸು. ಟೋಟಲ್ 20 ಎಕರೆ ಜಮೀನಲ್ಲಿ ಈ ಒಂದು ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ. ಸೊ ಒಳಗಡೆ ಮ್ಯೂಸಿಯಂ ಆದರೆ ಇದೆ. ಆ ಮ್ಯೂಸಿಯಂ ಆದರೆ ನೋಡ್ಕೊಂಡು ನಾವು ಬರೋಣ. ಸೊ ಫುಲ್ ವಿಡಿಯೋ ಆದರೆ ಕೊನೆವರೆಗೂ ನೋಡಿ. ಸೊ ನಾವು ಎಂಟ್ರೆನ್ಸ್ ಆದರೆ 5 ರೂಪಾಯಿ ಟಿಕೆಟ್ ಆದರೆ ತೊಗೊಂಡು ಒಳಗಡೆ ಎಂಟ್ರ್ ಆದರೆ ಆದ್ವಿ. ಸೊ ಎಂಟ್ರ್ ಆದಮೇಲೆ ನಮಗೆ ಸೊ ಆಚೆ ಕಡೆ ಎಲ್ಲ ವ್ಯೂಸ್ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಮೇನ್ ಗೇಟಿಂದ ಆದರೆ ಮ್ಯೂಸಿಯಂ ಒಳಗಡೆ ಹೋಗ್ಬಿಟ್ಟು ಸೊ ಮ್ಯೂಸಿಯಂ ಒಳಗಡೆ ಇರುವಂತಹ ಒಂದು ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ. ಸೊ ಬನ್ನಿ ನೋಡೋಣ ಒಂದೊಂದಾಗೆ ಈ ಮ್ಯೂಸಿಯಂ ಒಳಗಡೆ ಯಾವ ರೀತಿ ಆದರೆ ನಾವು ಕಾಣ್ಬೋದು ಅನ್ನೋದನ್ನು ನಿಮ್ಮ ಮುಂದೆ ಇಡುತ್ತೇನೆ. ಸೊ ಎಲ್ಲರೂ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದಾಗೆ. ನಮ್ಮ ಜಗತ್ತಿನಲ್ಲೇ ಅತಿ ಉದ್ದವಾದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಸೊ ಈ ಥರ ಸ್ಟ್ಯಾಚ್ಯೂ ನಿಮಗೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಸೊ ವಿಜಯವಾಡದಲ್ಲಿ ಮಾತ್ರ ನೀವು ನೋಡ್ಬೋದು. ಸೊ ಮ್ಯೂಸಿಯಂ ಒಳಗಡೆ ಆದರೆ ಬಂದಿದ್ವಿ. ಸೊ ಮ್ಯೂಸಿಯಂ ಒಳಗಡೆ ನಾವು ಈ ಥರ ಆದರೆ ವೀಕ್ಷಣೆ ಮಾಡ್ಬೋದು. ಅಂದರೆ ಅವರ ಬಾಲ್ಯದ ಜೀವನ ಮತ್ತು ಅವರು ಯಾವ ರೀತಿ ಆದರೆ ಇದರಲ್ಲಿ ಬೆಳವಣಿಗೆ ಕಂಡ್ರು ಮತ್ತು ಅವರು ಎಜುಕೇಷನ್ ಯಾವ ರೀತಿ ಆದರೆ ಆಯಿತು, ಅವರ ಕಷ್ಟಗಳು ಏನು ಅನ್ನೋದನ್ನು ಪ್ರತಿಯೊಂದನ್ನು ನಮಗೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆದರೆ ನಮಗೆ ತೋರಿಸಿದ್ದಾರೆ. ಸೊ ಅದನ್ನು ನಾವು ನೋಡ್ಕೊಂಡಾದರೆ ಹೋಗಬೇಕಾಗತ್ತೆ. ಎಂಟ್ರೆನ್ಸಲ್ಲಿ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಅವರು ತುಂಬಾ ಕಷ್ಟಪಟ್ಟು ಈ ಪ್ಲೇಸ್ಗಾದರೆ ಅಂದರೆ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಒಂದು ಸರಿ ಆದರೆ ವಿಜಯವಾಡಕ್ಕೆ ಬನ್ನಿ, ಈ ಪ್ಲೇಸ್ಗಾದರೆ ವಿಸಿಟ್ ಮಾಡಿ. ಸೊ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೀವು ಇಲ್ಲಿ ಬಂದು ತಿಳ್ಕೊಬೋದು. ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಾದರೆ ಸಿಗೋಣ.